ಮಾನ್ಯ ತಹಸೀಲ್ದಾರು ದಯವಿಟ್ಟು ಆ ವಿಚಾರದಲ್ಲಿ ಹೋಗಿ ಯಾರು ಆ ರಸ್ತೆಯನ್ನು ಸರ್ಕಾರಿ ರಸ್ತೆಯನ್ನು ಒತ್ತುವರಿ ಮಾಡಿದ ಅಂತಾರೆ ಇನ್ನೊಂದು ರಸ್ತೆಯನ್ನು ಸರ್ಕಾರಿ ಜಾಗನ ಇವತ್ತು ಕಬ್ಲಿಕೆ ಮಾಡಿ JCBಗಳಿಟ್ಟು ಅದು ರಸ್ತೆಯನ್ನು ಮಾಡಿದ್ದಾರೆ. ಅವ್ರ ವಿರುದ್ಧ ಕ್ರಮ ತಗೋಬೇಕು. ಅದ್ರ ಜೊತೆಗೆ ಇವತ್ತಿರ್ತಕ್ಕಂಥ ಆರೋಗ್ಯ ಸೆಕ್ರೆಟರಿ ಎಲ್ಲ ಕಡೆ ವರದಿ ತಗೊಳ್ತಾರೆ. ಏನಂತಪ್ಪ ಅಂದರೆ ನಮ್ಮ ಇರ್ತಕ್ಕಂಥ ಇಡೀ ತಾಲೂಕಿನಾದ್ಯಂತ ಸ್ಮಶಾನ ಭೂಮಿಗಳನ್ನು ಎಲ್ಲಿಯೂ ಕೂಡ ನಮಗೆ ಇದು ಏನಿರುತ್ತೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತಾರೆ. ಆರೈ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾವು ಕೇಳಿದಾಗ ಅವರು ಹೆಂಗೆ ಉತ್ತರ ಕೊಡ್ತಾರೆ, ಇಲ್ಲೂ ಪ್ರಾಬ್ಲಮೇ ಇಲ್ಲ ಅಂತ. ನಾವು ಉದಾಹರಣೆ ಬಂದು ಕೆರೆಗಳು ಮತ್ತು ಎಲ್ಲ ಕೆರೆಗಳು ಕೂಡ ಸರ್ವೇನಾಗಿದೆ. ಸರ್ವೆಗಳಾದ ಮೇಲೆ ಏನು ಮಾಡ್ತಾರೆ, ಬಂದು ಸರ್ವೆ ಮಾಡೋದು ಅಷ್ಟೇ ಹೊರತು ಅದು ಎಲ್ಲಿ ಕೂಡ ತೆರವುಗೊಳಿಸೋದಾಗಲಿ, ಅದು ಬೇರೆ ಥರ ಪೆನ್ಷನ್ ಮಾಡೋದಾಗಲಿ, ಇಲ್ಲ ಅದು ಬೌಂಡ್ರಿ ಫಿಕ್ಸ್ ಮಾಡಿ ಪಂಚಾಯತ್ಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಕೂಡ ಎಲ್ಲೂ ಮಾಡಿಲ್ಲ. ಆದರೆ ಆಲ್ರೆಡಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಆ ಡೈರೆಕ್ಷನ್ ಪ್ರಕಾರ ಎಲ್ಲೂ ಕೂಡ ಒಂದು ಕೂಡ ಕೆಲಸ ಮಾಡಿಲ್ಲ. ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಉದುಕಲ ಯಾರಾದ್ರೂ ಸತ್ತೋದ್ರೆ ಸ್ಮಶಾನಕ್ಕೆ ಹೋಗಿ ದಾರಿನೇ ಇಲ್ಲ. ಸುಮಾರು ಸಲ ಮನವಿ ಮಾಡಿದ್ವಿ, ತಹಸೀಲ್ದಾರ್ಗೆ ಎಲ್ಲ ಥರ ನಾವು ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾರೆ, ಎಲ್ಲೂ ಕೂಡ ಪ್ರಾಬ್ಲಮ್ಸೇ ಇಲ್ಲ ಅಂತಾರೆ. ಇವತ್ತು ಮಾಧ್ಯಮಿಕರು ಎಲ್ಲರೂ ಕೂಡ ನೀವು ಬರಬೇಕು, ನೀವು ಕೂಡ ಒಂದ್ಸರಿ ವಿಚಾರಗಳು ಹಳ್ಳಿಗಳಲ್ಲಿ ಹೋಗಿ ನೋಡಬೇಕು, ಎಲ್ಲೆಲ್ಲಿ ಸ್ಮಶಾನಕ್ಕೆ ಏನೇನಾಗಿದೆ, ಯಾವ ಥರ ಇದೆ ಅಂತಕ್ಕಂಥದ್ದು. ಇವತ್ತು ಏನೋ ಸತ್ತರೆ ನಾವು ನಿನ್ನೆ ಒಂದು ತಹಸೀಲ್ದಾರ್ ಒಂದು ಮನವಿ ಮಾತಾಡಿದ್ವಿ, ಕೂತ್ಕೊಂಡು ಹೇಳಿದ್ವಿ, ನೋಡಿ ಸಮಯ ನೀವು ಹೇಳ್ತಕ್ಕಂಥದ್ದೆಲ್ಲ ಕೂಡ ಇಲ್ಲಿ ರಿಪೋರ್ಟ್ ತಗೊಳ್ತಕ್ಕಂಥ ವರದಿ ತಗೊಳ್ತಕ್ಕ ನಿಮ್ಮ ಆರೋಗ್ಯಗಳೆಲ್ಲ ನಿಮ್ಮನ್ನೆಲ್ಲ ಕಣ್ಣೋರಿಸೋ ಕೆಲಸ ಮಾಡ್ತಿದ್ದಾರೆ. ಯಾವ ಹಳ್ಳಿಯಲ್ಲಿ ಕೂಡ ಹೋದ್ರೂ ಕೂಡ ಸುಮಾರು ಜಾಗದಲ್ಲಿ ಇವತ್ತು ಕೂಡ ಸ್ಮಶಾನಕ್ಕೆ ದಾರಿನೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅಂದರೆ ನಾವೆಲ್ಲ ಕೂಡ ಸರ್ಚ್ ಮಾಡಿದ್ವಿ, ಎಲ್ಲ ಕೂಡ ಮಾಡಿದ್ವಿ, ಆದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಕಂಡಿದ್ರತಕ್ಕಂಥ ನಿಮಗೆ ಇವತ್ತು ಒತ್ತಿ ಹೇಳ್ತೀನಿ, ಇಲ್ಲೇ ನಮ್ಮ ಗ್ರಾಮ ಸದಸ್ಯರು ಮಾಜಿ ಅಧ್ಯಕ್ಷರು ಆಗಿದ್ದಂಥ ರವಿಕುಮಾರ್ ಇದ್ದಾರೆ. ಇವತ್ತು ಅವ್ರ ಊರಲ್ಲಿ ಹೆಣ ತಗೊಳ್ಳೋಕ್ಕೆ ದಾರಿನೇ ಇಲ್ಲ, ಆದರೆ ಕೂಡ ಅವ್ರು ಅದೇ ರೀತಿ ಹೇಳ್ತಿದ್ರೆ. ಮತ್ತು ಇವತ್ತು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಗುಂಡ್ತೋಪಗಳು ರಾಜಕಾಲುವೆಗಳು ಮತ್ತು ಇರ್ತಕ್ಕಂಥ ಹುಲ್ಲು ಮನೆಗಳಿಗೆ ಕೂಡ ರಾಜ್ಯಾರೋಷಿಗೆಲ್ಲ ಭೂ ಮಾಲೀಕರು ಅದನ್ನ ಒತ್ತುವರಿ ಮಾಡ್ಕೊಂಡು ಬೇರೆ ರೀತಿ ಮಾಡ್ಕೊಂಡು ಅದಕ್ಕೆ ರೆಕಾರ್ಡ್ಸ್ ಮಾಡ್ಕೊಂಡು ಅದನ್ನ ಬೇರೆ ರೀತಿ ಮಾಡ್ತಾರೆ. ಅದನ್ನು ಕೂಡ ಎಲ್ಲಿ ಕೂಡ ಕಣ್ಣು ಕಿವಿ ಕಾಣದಂಗೆ ಇದು ಮಾಡ್ತಾರೆ. ಮತ್ತು ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದರೂ ಕೂಡ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ನಮಗೆ ಇಷ್ಟು ದಿವಸ ಆಸೆ ಇದೆ ಅಂದರೆ ಎಲ್ಲ ವಾರ್ಡ್ಗಳು 10 ವರ್ಷಗಳನ್ನ ಹೋರಾಟ ಮಾಡ್ತಾ ಬಂತಕ್ಕಂಥ KS ಅಧಿಕಾರಿ ನಮ್ಮಲ್ಲಿ ಬರಬೇಕು ಅಂತಕ್ಕಂಥ ಅಧಿಕಾರಿ ಬಂದರೆ ನಮಗೆ ಇರ್ತಕ್ಕಂಥ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಕ್ಲಿಯರಾಗಿ ಮಾಡಿಕೊಡ್ತಕ್ಕಂಥ ನಾವು ಆಸೆ ಇತ್ತು. ಆದರೆ ಕೊಡ್ತಾ ಅವರು ಕೂಡ ರಿಸರ್ವ್ ಕಾನ್ಸ್ಟೇಬಲ್ ಬಂತಕ್ಕಂಥ ಒಬ್ಬ ತಹಸೀಲ್ದಾರು ಇವತ್ತು ಕೂಡ ಕಾಲ ಮಿಂಚಿಲ್ಲ. ಇವತ್ತು ನೋಡಿ ಆದೇಶ ಆಗಿದೆ, ಹೈಕೋರ್ಟಲ್ಲಿ ಆದೇಶ ಆಗಿದೆ. ಆದೇಶ ಇದ್ದರೂ ಕೂಡ ಎಲ್ಲ ರೀತಿಯಲ್ಲಿ ಸರ್ವೇರ್ ಹೋಗ್ತಾರೆ, ತಹಸೀಲ್ದಾರ್ ಹೋಗ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗ್ತಾರೆ, ಸೆಕ್ರೆಟರಿ ಹೋಗ್ತಾರೆ, ಎಲ್ಲ ಕಡೆ ವರದಿ ತಗೊಂಡ್ರು ಕೂಡ ಎಲ್ಲ ಥರ ಮಾಡಿದ್ರು ಕೂಡ ಕಣ್ಣು ಕಾಣದಂಗೆ ಇವರು ಅದನ್ನು ವರ್ತನೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಇವತ್ತು ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥ ನಮ್ಗೆ ಅನುಮಾನ ಬರ್ತದೆ. ಯಾಕಂದರೆ ಅಲ್ಲಿ ಹೋಗಿ ನೋಡಿದ್ರೆ ನೀಟಾಗಿ ರಸ್ತೆನೇ ಮಾಡಿಬಿಟ್ಟಿದ್ದಾರೆ, ಇರ್ತಕ್ಕಂಥ ಜಾಗನ ಬಿಟ್ಟು ಬೇರೆ ಕಡೆ ರಸ್ತೆನ ತಿರುವು ಮಾಡಿಬಿಟ್ಟಿದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಮಾನ್ಯ ತಹಸೀಲ್ದಾರು ಇವಾಗ ಕೂಡ ಅವಕಾಶ ಇದೆ, ನಾಳೆ ಬೆಳಗ್ಗೆನೇ ಇವತ್ತು ಇದನ್ನೆಲ್ಲ ಪತ್ರಿಕೆ ಮಾಧ್ಯಮದ ದಯವಿಟ್ಟು ನೀವು ಅದನ್ನು ಇದು ಮಾಡಬೇಕು. ಯಾಕಂದರೆ ಎಲ್ಲ ಆದೇಶಗಳಿದೆ, ಸರ್ಕಾರದಾಗ ಎಲ್ಲ ಕಡೆನೂ ಹೇಳ್ತಾನೆ ಇರ್ತಾರೆ. ಮೀಟಿಂಗ್ಸಲ್ಲಿ ಬಂದಾಗ ಎಲ್ಲ ಸರ್ಕಾರಿ ಆಸ್ತಿಗಳನ್ನ ಕಾಪಾಡ್ತಕ್ಕ ಹೊಣೆ ನಮ್ಮದು ಅಂತ ಹೇಳ್ತಾರೆ. ಇವತ್ತು ಎಲ್ಲಿ ಕೂಡ 1 ಗುಂಟೆ ಜಮೀನು ಕೂಡ ಸರ್ಕಾರಿ ಆಸ್ತಿಗಳು ಯಾರು ಕೂಡ ಕಾಪಾಡ್ತಾ ಇಲ್ಲ. ಇವತ್ತು ಸಂಘ ಸಂಸ್ಥೆಗಳೇ ಎಲ್ಲೆಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನು ನಾವೇ ತೋರಿಸಿದ್ರು ಕೂಡ ಸ್ವಾಮಿ ಇಂಥ ಕಡೆ ಜಾಗ ಕಬಳಿಸಿದ್ದಾರೆ, ಇಂಥ ಕಡೆ ಪ್ರಾಬ್ಲಮ್ಸ್ ಇದೆ, ಅದನ್ನ ನೋಡಿ ಸ್ವಾಮಿ ಅಂತ ಕೂಡ ಕಣ್ಣು ಕೇಳಿದಂಗೆ ಇವತ್ತು ಮರೆಮಾಚ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಾನು ಪತ್ರಿಕೆ ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ, ನಾಳೆ ದಿವಸ ಇದೇನಾದ್ರು ಮಾಡಲಿಲ್ಲ ಅಂದಾಗ ನಾವು ನೇರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹತ್ರ ನೇರವಾಗಿ ಮನವಿಯನ್ನು ರಾಜ್ಯ ಸಂಚಾಲಕರ ಜೊತೆಯಲ್ಲಿ ಮನವಿಯನ್ನು ಕೊಡ್ತಾ, ಮತ್ತು ಎಲ್ಲೇ ಆಗಲಿ ಏನೇ ಆಗಲಿ ಯಾರಾದರೂ ಇದು ಮಾಡಿದ್ರು ಕೂಡ ಅದು ಮಾಡಲಿಲ್ಲ ಅಂದಾಗ ನಾವು ಉಗ್ರವಾದ ಹೋರಾಟ ಮಾಡ್ತಾಯಿದ್ವಿ. ಮತ್ತು DC ಆಫೀಸ್ ಹತ್ರ ಅಂದಿಷ್ಟು ಧರಣಿ ಕೂಡ ಮಾಡ್ತೀವಿ. ಯಾಕಂದರೆ ಮಾನ್ಯ ತಹಸೀಲ್ದಾರ್ ನಮ್ಗೆ ಏನಾದರೂ ಸ್ಪಂದಿಸಲಿಲ್ಲ ಅಂದರೆ ಇವತ್ತು ಇದನ್ನೆಲ್ಲ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ನಮಗಿಂತ ಹಿರಿಯರಿದ್ದಾರೆ ಅವ್ರ ಹತ್ರ ಕೂಡ ಮಾತಾಡಿ ಇದನ್ನು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳ್ತಾ ಎಲ್ಲ ಪತ್ರಿಕೆ ಮಾಧ್ಯಮಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಾನು